ಅಂತ ಇನ್ನ ಆಲೋಚನೆ ಮಾಡ್ತೀವಿ ಸರ್. ಒಂದು 5-10 ತಗ ರೈತ ಸರ್. ನಾವು ಬಸವೇಶ್ವರನಿಗೇನೆ ಇನ್ನು ಮುಂದೆ ನೋಡಕ್ಕ ಅಲ್ಲ. ನೀವು ಇವಾಗ ಇದನ್ನ ನೋಡಿ ನಿಮ್ಗೇನು ಅನ್ನಿಸ್ತು? ಎಷ್ಟು ತಗೋಬೇಕು ಸರ್? ಊರುಗಳು ಬೇಸಿದಾವ. ನಾವು ಅದಕ್ಕೋಸ್ಕರ ಅಷ್ಟು ಇಷ್ಟು ಬಿದ್ದೀವಿ. ಪಕ್ಕದಲ್ಲಿ ಹೋಗಿ ಮಾತಾಡ್ಕೊಂಡು ಒಂದು 5,000 ಆಗ್ತದೆ. ಹೆಂಗ್ ಮಾತಾಡ್ತೀರಾ? ಯಾವ ತರ ನೀವು ವ್ಯವಹಾರ ಮಾಡ್ತೀರಾ? ಏನು ಸರ್ ರೈತಿಗೆ 2 ವರ್ಷಕ್ಕೆ 3 ವರ್ಷಕ್ಕೆ ಬಂದು ತಗೊಂಡು ಹೋಗ್ತೀವಿ ಸರ್. ಇಲ್ಲೇ ನಮ್ಗೆ ಸೂಟ್ ಆಗೋದು ನಮ್ಮ ಭೂಮಿಗೆ. ಆಂಧ್ರಕ್ಕೆ ನೀವು ಆಂಧ್ರದಿಂದ ಇಲ್ಲಿಗೆ ಬರ್ತೀರಾ? ಆಂಧ್ರದಲ್ಲಿ ತಗೊಳಲ್ಲ? ಇಲ್ಲ ಸರ್, ಆಂಧ್ರದಾಗ ಈ ಪರಿಚಯ ಸರ್ ಸಂತೆ ಇದಾವ. ಯಾವಕ್ಕೂ ಸಣ್ಣ ಸರ್ ಇಲ್ಲ ಒಟ್ನಲ್ಲಿ ನಿಮ್ಗೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಲ್ಲೇ ನಮ್ಗೆ ಸೂಟ್ ಆಗಿರೋದು. ಸುಬ್ರಹ್ಮ ಪರಿಚಯನಾಗೆ ನಮ್ಗೆ ಸೂಟ್ ಆಗಿರೋದು. ಎಷ್ಟು ವರ್ಷದಿಂದ ತಗೊಂಡೋಗ್ತಿದ್ದೀರಾ ಇಲ್ಲಿಂದ? 10 ವರ್ಷ ಮೇಲೆ ಆಗೈತೆ ಸರ್. ನಿಮ್ಮ ಅಪ್ತಿರೋ ಅಪ್ಪನವರು ಇಲ್ಲೇ, ನಾವು ಹಿಂಗೆ ಸರ್. ಪ್ರತಿ ವರ್ಷನೂ ಒಂದ್ ಜೊತೆ ತಗೊಂಡೋಗ್ತಿರಲ್ಲ? 2 ವರ್ಷಕ್ಕೆ 3 ವರ್ಷಕ್ಕೆ ಬರ್ತೀವಿ ಸರ್. ಯಾರು ನಮ್ಮ ಜೊತೆ ಬಂದ್ರೆ ಬರ್ತೀವಿ ಸರ್ ಅಷ್ಟೇ. ಅದು ಟವಾಲಲ್ಲಿ ಕೈ ಇಟ್ಟು ಮಾತಾಡ್ತಿರಲ್ಲ, ಯಾವ ತರ ಅದು? ಹೆಂಗ್ ವ್ಯವಹಾರ ಮಾಡೋದು ಅದು? ರೈಟ್ ಸರ್ ನಾವು. ಅದೇ ಹೇಳ್ರಿ ಅದನ್ನ ಹೆಂಗೆ ಅದು ವ್ಯವಹಾರ ಯಾವ ತರ? ಹಿಂಗೆ 1 2 ಬೆಳ್ಳಿ ಇಟ್ಕೊಂಡಿರ್ತೀವಲ್ಲ, ಹೆಂಗೆ ಬೆರಳಲ್ಲಿ ಹೆಂಗ್ ಲೆಕ್ಕ ಅದು? 5 ಹಿಂಗ್ ಇಟ್ಕೊಂಡ್ರೆ ಇದು ದೊಡ್ಡದು ಅಂದ್ರೆ 50,000. ಹಿಂಗಂದ್ರೆ ಚಿಕ್ಕದು ಅಂದ್ರೆ 5,000. ಹಿಂಗಂದ್ರೆ 5,000. ಇದು 1 ಲಕ್ಷ. ಇದು 1 ಲಕ್ಷ. 2 ಬೆಳೆ ತೋರಿಸಿದ್ರೆ 120 ಈ ತರ. ಇದು ತೋರ್ಸ್ರೆ 120. ಆಮೇಲೆ ಅದ್ರಾಗ ಹಿಂಗಂದ್ರೆ 2,000. ಹಿಂಗಂದ್ರೆ 2,000 ಅಷ್ಟೇ. ಹಿಂಗಂದ್ರೆ 20, ಹಿಂಗಂದ್ರೆ 2,000 ಹಿಂಗೆ ಆತರ. ಆಯ್ತು. ಆಗ್ ಬರ್ಲಿಲ್ಲ ಅಂದ್ರೆ ಯಾವ ಸಿಂಬಲ್ ತೋರಿಸ್ತೀರಾ? ಇವಾಗ ಮಾತುಕತೆ ಮಾಡಿದ್ರಿ, ಆಗ್ಲಿಲ್ಲ ಅಂದಾಗ ಏನ್ ತೋರಿಸ್ತೀರಾ? ಆದಾಗ ಏನ್ ಮಾಡ್ತೀರಾ? ಆದಾಗ ಆಯ್ತು ಇಟ್ಕೋತೆ ಅಂತ ಅವ್ರ ಎತ್ತೋರ್ತ ಕೇಳ್ಕೊತಾರೆ. ಏನಪ್ಪ ನಿಮ್ಗೆ ಸಮಾಧಾನ ಅಂತಾರೆ. ಆಯ್ತು ಅಂದ್ರೆ ಹುಲ್ಲಾಕ್ ತಗೊಂಡ್ ಹೋಗ್ತಾರೆ. ನಿಮ್ಗೆ ಇವಾಗ ಮಾರ್ತಿರಲ್ಲ ನೀವು, ಅದ್ರ ಮೇಲೆ ಒಂದು ಭಾವನಾತ್ಮಕ ಪ್ರೀತಿ ಇರುತ್ತೆ. ಕೊಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ, ತಗೋಬೇಕಾದ್ರೆ ಇವ್ರಿಗೆ ಅನ್ಸುತ್ತೆ. ಎಲ್ಲ ಸಮಾಧಾನ. ಇಬ್ಬರು ದೀಪನು ಅವ್ರಿಗೂ ನೆಚ್ಚಬೇಕು. ನಾವು ರೊಕ್ಕ ಕೊಟ್ರೆ ಅವ್ರು ಹುಲ್ಲು ಕೊಡ್ಬೇಕು ನಮ್ಮ ಕೈಗೆ. ಹುಲ್ಲು ಅವ್ರು ಕೊಡ್ತಾರೆ? ಹೌದು ಸರ್. ನೀವು ಫಸ್ಟ್ ಹುಲ್ಲು ಹಾಕ್ತೀರಾ? ಅವರು ಹುಲ್ಲು ಕೊಡ್ತಾರೆ, ನಾವು ರೊಕ್ಕ ಕೊಡ್ತಾರೆ. ಅವರು ಸಂತೋಷ ಇರ್ಬೇಕು, ನಾವು ಸಂತೋಷ ಇರ್ಬೇಕು. ಎತ್ತುಗಳು ತಗೊಂಡೋದ್ಮೇಲೆ ನಮ್ಗೆ ಸಂತೋಷ. ಅವ್ರು ರೊಕ್ಕ ತಗೊಂಡೋದ್ಮೇಲೆ ಅವ್ರಿಗೆ ಸಂತೋಷ. ಈ ಎತ್ತುಗಳು ಒಂದು 3 ವರ್ಷ 4 ವರ್ಷ ಬರ್ತಾವ ವ್ಯವಸಾಯಕ್ಕೆ? ಮೇಲೆ ಬರ್ತದೆ ಸರ್. ಮೇಲೆ ಬರ್ತವೆ. ಮೇಲೆ ಬರ್ತದೆ ಸರ್. ತಗೊಂಡೋದ್ರೆ ಚೆನ್ನಾಗಿ